ಗಾಂಧೀಜಿಯವರ ಕನಸು ನನಸಾಗಲಿ. ವಿಜಯಾನಂದ ಕಾಶಪ್ಪನವರ್. ಭಾರತ ಹಳ್ಳಿಗಳ ದೇಶ, ಹಳ್ಳಿಗಳ ಉದ್ಧಾರವಾಗದೆ ದೇಶದ ಉದ್ಧಾರವಾಗದು ಎಂಬ ಗಾಂಧೀಜಿಯವರ ಕನಸನ್ನು ನನಸಾಗಿಸುವಲ್ಲಿ, ಗ್ರಾಮ ಜೀವನವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರಗಳು ಪ್ರಮುಖ ಪಾತ್ರ ವಹಿಸುತ್ತಲಿವೆ ಎಂದು ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹೇಳಿದರು. ಹುನಗುಂದ ತಾಲೂಕಿನ ಹಾವರಗಿ ಗ್ರಾಮದಲ್ಲಿರುವ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಅವರು ಮಾತನಾಡಿದರು. ಶಿಬಿರದಲ್ಲಿ ಗಳಿಸಿದ ಅನುಭವವನ್ನು ವಿದ್ಯಾರ್ಥಿಗಳು ಮುಂಬರುವ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಅವರು ಕರೆಕೊಟ್ಟರು. ಪ್ರಾಚಾರ್ಯ ಡಾ. ಎಚ್.ಎಸ್. ಸುರೇಶ್ ಅಧ್ಯಕ್ಷತೆ ವಹಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಹಾಜರಿದ್ದ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ವಿಜಯ ಮಹಾಂತೇಶ ಗದ್ದನಕೇರಿ ಮಾತನಾಡಿ, ಭಾವೈಕ್ಯತೆ, ಭ್ರಾತೃತ್ವ, ಪರಸ್ಪರ ಅವಲಂಬನೆಯಂತಹ ಹಲವಾರು ಗುಣಗಳನ್ನು ಇಂತಹ ಶಿಬಿರಗಳು ಉತ್ತೇಜಿಸುತ್ತವೆ ಎಂದು ಅಭಿಪ್ರಾಯಪಟ್ಟರು. ಸಮಾಜ ಸೇವಕ ಮಹಾಂತೇಶ ಕಾಶಪ್ಪನವರ್ ಹಾಗೂ ಶಿಬಿರಾರ್ಥಿಗಳು ಅನಿಸಿಕೆ ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಗ್ರಾಮದ ಪ್ರಮುಖರು, ಸಿಡಿಸಿ ಸದಸ್ಯರು ಉಪಸ್ಥಿತರಿದ್ದರು. ಸಂಚಾಲಕರಾದ ಶ್ರೀ ಬೀವಯ್ಯಾಲೂರ ಸ್ವಾಗತಿಸಿದರು. ಶ್ರೀಮತಿ ಶ್ರೀದೇವಿ ಕಡಿವಾಲ ವಂದಿಸಿದರು. ಈ ಶಿಬಿರದಲ್ಲಿ ಭಾಗವಹಿಸಿ ಅವರು ಎಲ್ಲ ಯಾವುದೇ ತೊಂದರೆಯನ್ನು ಅನುಭವಿಸಿದ್ರೆ ಇವತ್ತು ಅವರು ಈ ಯಶಸ್ವಿಯಾಗಿ ಈ ಶಿಬಿರವನ್ನು ನೆರವೇರಿಸಿದ್ರು ಕೂಡ ನಾನು ವೈಯಕ್ತಿಕವಾಗಿ ನನ್ನ ಕಾಲೇಜಿನ ಅಭಿವೃದ್ಧಿಯ ಸಮಿತಿಯ ಪರವಾಗಿ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಮ್ಮ ಊರಿನ ಎಲ್ಲ ಗೌರವಾನ್ವಿತ ಹಿರಿಯರಿಗೆ, ಯುವಕರಿಗೆ ಈ ಸಂದರ್ಭದಲ್ಲಿ ಸಲ್ಲಿಸಿ, ಬಹುತೇಕ ಬಹಳಷ್ಟು ವಿಚಾರಗಳನ್ನು ನಾನು ಮಾತಾಡಬೇಕಾದ ಸಮಯ ಬಹಳ ಇದೆ. ನಮ್ಮ ಗುರುಗಳು ಹೇಳಿದಂತೆ ಹೊಟ್ಟೆ ಸ್ಥಿತಿ ಕೇಳಿದ್ರು ಫಸ್ಟ್. ಅದಕ್ಕೆ ಬಹುತೇಕ ನೀವು ಹೊಟ್ಟಿನೂ ಸ್ಥಿತಿ ಎಲ್ಲರಿಗೂ ಸ್ಥಿತಿ. ಇವತ್ತು ನಮ್ಮ ಹುನಗುಂದದ ಪ್ರಥಮ ದರ್ಜೆ ಕಾಲೇಜನ್ನು ಅಭಿವೃದ್ಧಿಪಡಿಸೋದು ಖಂಡಿತವಾಗಿ ಈಗಾಗಲೇ ಅನೇಕ ಹೊಸ ಕೋರ್ಸ್ಗಳು ಇವತ್ತು ಪ್ರಾರಂಭ ಆಗಿದೆ. BS ಆಗಿರ್ಬೋದು, ನಮ್ಮ ಜರ್ನಲಿಸಮ್ ಆಗಿರ್ಬೋದು, ಕೆಮಿಸ್ಟ್ರಿ, ಅನೇಕ ಇವತ್ತು ಹೊಸ ಏನು ಕೋರ್ಸ್ಗಳನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಇವತ್ತು ಜಿಲ್ಲೆಯಲ್ಲೇ ಅತ್ಯಂತ ಹೆಚ್ಚಿನ ವಿದ್ಯಾರ್ಥಿಗಳನ್ನ ಹೊಂದಿರುವಂತಹ ಪ್ರಥಮ ದರ್ಜೆ ಕಾಲೇಜ್ ಯಾವುದಂದ್ರೆ ಅದು ಹುನಗುಂದ ಕಾಲೇಜು. ಅದಕ್ಕೆ ಶಿಕ್ಷಣಕ್ಕೆ ನಮ್ಮ ಪ್ರಥಮ ಆದ್ಯತೆ ಒಂದು ಗುಣಮಟ್ಟದ ಶಿಕ್ಷಣ. ಇವತ್ತು ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಸರ್ಕಾರಿಯ ಪ್ರಥಮ ದರ್ಜೆ ಕಾಲೇಜಲ್ಲಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅನೇಕ ಹೊಸ ಕೋರ್ಸಸ್ ಎಲ್ಲ ಬರೋ ದಿನಗಳಲ್ಲಿ ಈಗಾಗಲೇ ನಾನು ಮಾನ್ಯ ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ಏನು ನಿಮ್ಮ ಕಾಲೇಜಲ್ಲಿರುವಂತಹ ಅನೇಕ ಕೊರತೆಗಳಿರ್ತಾವೆ, ಅದು ಡೆಸ್ಕ್ ಆಗಿರ್ಬೋದು, ಕ್ಲಾಸ್ ರೂಮ್ ಆಗಿರ್ಬೋದು, ಇನ್ನಿತರ ಮೂಲಭೂತ ಸೌಕರ್ಯಗಳಲ್ಲಿ ಏನೇನಿದೆ ಅವೆಲ್ಲವನ್ನ ಖಂಡಿತವಾಗಿ ಬರೋದಿಗಳಲ್ಲಿ ಒದಗಿಸಿಕೊಡುವಂಥ ಕೆಲಸ ಇವತ್ತು ನಾವು ಮಾಡ್ತೀವಿ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನೋದು ಭರವಸೆ ಮಾತುಗಳನ್ನು ಹೇಳಿ ಇವತ್ತು ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಮತ್ತೊಮ್ಮೆ ವಿದ್ಯಾರ್ಥಿಗಳಿಗೆ ನಾನು ಎಲ್ಲರಿಗೂ ಶುಭಾಶಯಗಳನ್ನ, ಮುಂದಿನ ಭವಿಷ್ಯದ ಏನಿಗಾಗಲೇ ತಾವು ಕೊನೆಯ ವರ್ಷದಲ್ಲಿ ಬಹುತೇಕ ಡಿಗ್ರಿ ಏನೋ ಒಂದು ಪ್ರಥಮ ದರ್ಜೆಯ ಒಂದು ಪದವಿಯನ್ನು ಪಡೆದು ತಮ್ಮ ಮುಂದಿನ ವಿದ್ಯಾಭ್ಯಾಸ ಕೂಡ ಇವತ್ತು ಶುಭಾಶಯಗಳನ್ನ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನಮಗೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತನ್ನು ಮುಗಿಸುತ್ತೇನೆ. ಅಭಿನಂದನೆ ಪತ್ರ ಕೊಡಿಸ್ತಾರೆ ಸಾಹೇಬ್ರ.